ನಮಸ್ಕಾರ ವೀಕ್ಷಕರೇ, ವೀರ ಸಂಕಲ್ಪ ಮೀಡಿಯಾಗೆ ಸ್ವಾಗತ. ನಾನು ವೀರಣ್ಣ ಮಂಟಾಳ್ಕರ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಶೇಷ ರಾಜಕೀಯ, ಸಾಮಾಜಿಕ, ಪ್ರಚಲಿತ, ಶೈಕ್ಷಣಿಕ ಸುದ್ದಿಗಳನ್ನು ವೀಕ್ಷಿಸಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಬಸವ ಕಲ್ಯಾಣ ನಗರದ ಹೊರವಲಯದಲ್ಲಿರುವ ಬಸವ ಮಹಾಮನೆಯ ಮಾತಾಮಣಿ ಚಾರಿಟಬಲ್ ಟ್ರಸ್ಟ್ನಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ ಅವರ 54ನೇ ಹುಟ್ಟುಹಬ್ಬವನ್ನು ಅಕ್ಕನ ಆಗಲಾಂಬಿಕಾ ಬಾಲಕಿಯರ ಬಾಲಮಂದಿರದಲ್ಲಿ ಅನಾಥ ಮಕ್ಕಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ವಿಶೇಷವಾಗಿ ಅವರ ಅಭಿಮಾನಿ ಕಾರ್ಯಕರ್ತರು ನೆರವೇರಿಸಿ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಬಸವ ಮಹಾಮನೆಯ ಸಿದ್ದೇಶ್ವರ ಸ್ವಾಮೀಜಿ ಅವರು ದೀಪ ಬೆಳಗಿಸುವ ಮೂಲಕ ಮಾಜಿ MLC ವಿಜಯ್ ಸಿಂಗ್ ಅವರಿಗೆ ದೇವರು ಆಯುಷ್ಯ ನೀಡಿ ರಾಜಕೀಯ, ಸಾಮಾಜಿಕವಾಗಿ ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರ, ಹುದ್ದೆಗಳು ನೀಡಲಿ, ಇನ್ನಷ್ಟು ಸಾಮಾಜಿಕವಾಗಿ ಸೇವೆ ಸಲ್ಲಿಸಲಿ ಎಂದು ಶುಭ ಹಾರೈಸಿ ಮಾತನಾಡಿದರು. ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ಪಂಗಡ ST ವಿಭಾಗದ ತಾಲೂಕಾಧ್ಯಕ್ಷ ನಾಗನಾಥ್ ಮೇತ್ರೆ ಶಿವಪುರ್, ಪ್ರಮುಖರಾದ ನಿತ್ಯಾನಂದ್ ಮಂಟಾಳ್ಕರ್, ನ್ಯಾಯವಾದಿ ಅನುಸೂಯ, ಪೂಜಾ ಮೇತ್ರೆ, ಜಗದೀಶ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ನೀವೆಲ್ಲ ಕೋರೋಣ. ಸನ್ಮಾನ್ಯ ವಿಜಯ್ ಸಿಂಗ್ ಸಾಹೇಬರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸನ್ಮಾನ್ಯ ವಿಜಯ್ ಸಿಂಗ್ ಸಾಹೇಬರಿಗೆ ಶುಭಾಶಯಗಳು. ಸನ್ಮಾನ್ಯ ವಿಜಯ್ ಸಿಂಗ್ ಸಾಹೇಬರಿಗೆ ಶರಣಾರ್ಥಿಗಳು. ಗುರು ಬಸವಣ್ಣನವರನ್ನು ಭಕ್ತಿಯಿಂದ ಸ್ಮರಿಸಿ, ಸೃಷ್ಟಿಕರ್ತ ಜಗತ್ಕರ್ತ ಲಿಂಗದೇವರನ್ನು ಸ್ಮರಿಸ್ತಾ, ಹಾಗೆ ಈ ಸಂಸ್ಥೆಯ ನಿರ್ಮಾಣಕರ್ತರು ಆಗಿರ್ತಕ್ಕಂತಹ ಪರಮ ಪೂಜ್ಯ ಮಹಾಜಗದ್ಗುರು ಡಾಕ್ಟರ್ ಮಾತೆ ಮಹಾದೇವಿ ಮಾತಾಜಿಯವರ ಸೂಚನೆಗೆ ವಂದಿಸಿ, ಹಾಗೂ ಈ ಅನಾಥಾಶ್ರಮವನ್ನು ನಡೆಸ್ತಾ ಇರ್ತಕ್ಕಂಥ ಪೂಜ್ಯ ಮಾತಾಜಿಯವರಿಗೂ ಇಂದು ಈ ಸಂದರ್ಭದಲ್ಲಿ ಅಂದರೆ 54ನೇ ಹುಟ್ಟುಹಬ್ಬ ಸನ್ಮಾನ್ಯರಾದ ಮಾಜಿ MLC ಆಗಿರ್ತಕ್ಕಂತಹ ವಿಜಯ್ ಸಿಂಗ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಧರ್ಮ್ ಸಿಂಗ್ ಜಿ ಅವರು ಸುಮಾರು 2 ಬಾರಿ ಕಲ್ಯಾಣ ಪರ್ವ ಶರಣಮೇಳ ಕಾರ್ಯಕ್ರಮಗಳಿಗೆ ಬಂದಿದ್ದರು. ಅವರ ಸುಪುತ್ರರಾಗಿರ್ತಕ್ಕಂತಹ ಸನ್ಮಾನ್ಯ ವಿಜಯ್ ಸಿಂಗ್ ಅವರ 54ನೇ ಹುಟ್ಟುಹಬ್ಬ. ಅವರ ಈ ಹುಟ್ಟುಹಬ್ಬದ ನಿಮಿತ್ತ ಹೋದ್ಸರಿ ಅವರು ಇಲ್ಲೇ ಬಸವ ಕಲ್ಯಾಣದಲ್ಲೇ ಇದ್ದರು. ನಾವೆಲ್ಲ ಹೋಗಿ ತುಂಬ ಸಂತೋಷದಿಂದ ವಿಶ್ ಮಾಡಿ ಬಂದಿದ್ವಿ. ಈ ಸಾರಿ ಅವರು ಬೆಂಗಳೂರಿನಲ್ಲಿ ಇದ್ದಾರೆ. ಅವರ ಪರವಾಗಿ ನಮ್ಮ ಸಂಘರಾಗಿರ್ತಕ್ಕಂಥ ST ಅಧ್ಯಕ್ಷರಾಗಿರ್ತಕ್ಕಂಥ ನಾಗನಾಥ್ ಮೇತ್ರೆ ಅವರು, ನಿತ್ಯಾನಂದ್ ಮಂಟಾಳ್ಕರ್ ಅವರು, ಜಗದೀಶ್ ಅವರು ಹಾಗೂ ಅಕ್ಕ ಅವರು ಬಂದಿದ್ದಾರೆ. ಜೊತೆಗೆ ಅವ್ರ ಜೊತೆಗೆ ಎಲ್ಲ ಸಂಘಟಕರು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಬಯಸ್ತೇನೆ. ನಾವು ಸುಮಾರು ಹುಟ್ಟುಹಬ್ಬಗಳನ್ನು ಆಚರಿಸ್ಕೊಳ್ತೇವೆ, ಆದರೆ ನಿಜವಾಗ್ಲೂ ಹುಟ್ಟುಹಬ್ಬವನ್ನು ಅವರೆಲ್ಲ ಹೇಗೆ ಆಚರಿಸ್ಕೊಳ್ತಾರೆ ಅಂದರೆ, ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತೇನೆ. ಧರ್ಮ್ ಸಿಂಗ್ ಅವರ ಹುಟ್ಟುಹಬ್ಬವನ್ನು ಸಹಿತ ಒಂದು ಸಾರಿ ಇನ್ನು ನಾವು ಅಲ್ಲಿ ಕೆಳಗಡೆ ಇತ್ತು ಆಶ್ರಮ, ಅಲ್ಲಿ ಬಂದು ನಮಗೇನು ಗೊತ್ತಿರಲಿಲ್ಲ. ಆವಾಗ ಹಿಂಗೆ ಬರ್ತಾರೆ ಅಂತ ಏನೂ ಹೇಳಲಿಲ್ಲ. ಸುಮಾರು ಏನಿಲ್ಲ ಅಂದ್ರೂ ಒಂದು 35-40 ಜನ ಎಲ್ಲರೂ ಯುವಕರು ಎಲ್ಲರೂ ಬಂದ್ಬಿಟ್ಟು ಹೀಗೆ ಅಂತಂದರು. ಆಗ ನಾವು ಧರ್ಮ್ ಸಿಂಗ್ ಅವರಿಗೆ ಫೋನ್ ಮಾಡಿ ವಿಶ್ ಮಾಡಿದ್ರೆ ತುಂಬ ಸಂತೋಷಪಟ್ಟು, ಇವತ್ತು ಅವರ ಸುಪುತ್ರರಾಗಿರ್ತಕ್ಕಂತಹ ಅವರಿನ್ನು ಅಜಯ್ ಸಿಂಗ್ ಅವರಂತೇಳು ಅವರ ಬ್ರದರ್ ಅವರು ಸಹಿತ ಇದ್ದಾರೆ. ವಿಜಯ್ ಸಿಂಗ್ ಅವರ ಹುಟ್ಟುಹಬ್ಬ ಇವತ್ತು. ಅವರಿಗೆ ನಾವು ನೀವೆಲ್ಲರೂ ಕೂಡಿ
ಶುಭವನ್ನು ಹಾರೈಸಿ ಪ್ರಾರ್ಥಿಸಿ ಗುರು ಬಸವಣ್ಣನವರ ಪೂಜೆಯನ್ನು ಮಾಡಿ ಪ್ರಾರ್ಥಿಸಿ ಅವರಿಗೆ ಆಯುಷ್ಯ, ಆರೋಗ್ಯ, ಸಂಪತ್ತು, ಸಮೃದ್ಧಿ, ಹಾಗೆ ಅವರ ಪದವಿಯಲ್ಲಿ ಉನ್ನತಿ, ಜೊತೆಗೆ ಅವರು ಏನು ಸಂಕಲ್ಪಿಸಿದ್ದಾರೆ ಬಸವ ಕಲ್ಯಾಣ ಕ್ಷೇತ್ರದಿಂದ ಆರಿಸಿ ಬರಬೇಕು, ಜೊತೆಗೆ ಮಂತ್ರಿ ಆಗಬೇಕು ಅಂತಕ್ಕಂಥ ಸಂಕಲ್ಪ ಇಟ್ಕೊಂಡಿದ್ದಾರೆ. ಆ ಆಸೆ ಈಡೇರಲಿ ಅಂತ ಹೇಳಿ ಗುರು ಬಸವಣ್ಣನವರಲ್ಲಿ ನಾವು ಸಂಕಲ್ಪಿಸಿ ಈಗ ಗುರು ಬಸವಣ್ಣನವರ ಪೂಜೆಯನ್ನು ಮಾಡಿ ನಂತರ ನಾವು ಈ ಒಂದು ಕೇಕನ್ನು ಕಟ್ ಮಾಡಿ ಈ ಹುಟ್ಟುಹಬ್ಬವನ್ನು ಆಚರಿಸೋಣ. ಇಬ್ಬರು ಬಂದು ಪೂಜೆಯನ್ನು ಪಡೆದು ಪರಮನ ಬೆಳೆದಂತ ಬಸವ ಪೂಜೆಯ ಮಾಡುವ ಶರಣರೇ ಬಸವ ಪೂಜೆಯ ಮಾಡುವ ಕೂಡಲ ಸಂಗಮದ ಸುಕ್ಷೇತ್ರದಲ್ಲಿ ನಳನಾಮ ಸಂವತ್ಸರವೋ ಶ್ರಾವಣ ಶುದ್ಧ ಪಂಚಮಿಯಂದು ಪರಮಾತ್ಮನ ಅಣತಿ ಪಡೆದು ಉರಿಯೊಂದಾದ ಪುರದ ದೇವನಲ್ಲಿ ಬಯಲಾದ ಬಸವ ಪೂಜೆಯ ಮಾಡು. ಜಯತು ಮಹಾಕಾರಣಿಕ ಲಿಂಗ ದೇವನ ಘನ ತೇಜ, ಜಯತು ಕರುಣಾ ಸಿಂಧು ಭಜತ ಜನ ಬಂಧು, ಜಯ ಇಷ್ಟದಾಯಕ ರಕ್ಷಿಸು ಹೇ ಗುರು ಬಸವ, ರಕ್ಷಿಸು ಹೇ ಗುರು ಬಸವ, ರಕ್ಷಿಸೋ ಹೇ ಗುರು ಬಸವ. ಜೈ ಗುರು ಬಸವೇಶ ಹರ ಹರ ಮಹಾದೇವ್. ವಿಶ್ವ ಗುರು ಬಸವೇಶ್ವರ ಮಹಾತ್ಮ ಕಿ ಜೈ. ಸಕಲ ಶರಣ ಸಂತೋ ಕಿ ಜೈ. ಶರಣ ಶಾಂತಿ. ವಿಜಯ್ ಸಿಂಗ್ ಜಿ ಹಾಗೂ ಅಜಯ್ ಸಿಂಗ್ ಜಿ ಅವರ ಈ ಹುಟ್ಟುಹಬ್ಬದ ನಿಮಿತ್ತ ನಾವು ನೀವೆಲ್ಲ ಕೂಡಿ ಈಗ ಏನಿದೆಯಲ್ಲ ಈ ಜ್ಯೋತಿ ಪ್ರಜ್ವಲನೆ ಮಾಡಿ ಆನಂತರ ನಾವು ವಿಶ್ವಾಸನ ಮಾಡೋಣ. ಲಿಂಗಾಯ ನಮಃ. ಇದನ್ನ ಹಚ್ಚಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಶರಣಾರ್ಥಿ ಅಪ್ಪಾಜಿ, ಶರಣ ಶರಣಾರ್ಥಿ. ತಮಗೆ 54ನೇ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಅನಾಥಾಶ್ರಮದ ಎಲ್ಲ ಮಕ್ಕಳು ಜೊತೆಗೆ God bless you.